ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನದ ಭೂಗೋಳ ವಿಭಾಗದ ಭಾರತದ ಕೈಗಾರಿಕೆಗಳು ಪಾಠದ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡ್ತಾರೆ. ಕಳೆದ ತರಗತಿಯಲ್ಲಿ ಭಾರತದ ಕೈಗಾರಿಕೆಗಳು ಭಾಗ 1ರಲ್ಲಿ ಕೈಗಾರಿಕೆಗಳು ಅಂದ್ರೆ ಏನು, ಕೈಗಾರಿಕೆಗಳ ಪ್ರಾಮುಖ್ಯತೆ ಏನು ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಕೈಗಾರಿಕಾ ಪ್ರದೇಶಗಳು 8 ಕೈಗಾರಿಕಾ ಪ್ರದೇಶಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡಿದ್ವಿ. ಕೈಗಾರಿಕೆಯ ಸ್ಥಾನೀಕರಣದ ಅಂಶಗಳು ಯಾವುದು ಅಂತ ಪಟ್ಟಿ ಮಾಡಿದ್ವಿ. ಹಾಗೇನೆ ಭಾರತದ ಕೈಗಾರಿಕೆಗಳು ಅಂತ ಬಂದಾಗ ಪ್ರಮುಖ ಕೈಗಾರಿಕೆ ಆಗಿರ್ತಕ್ಕಂಥ ಎಲ್ಲ ಕೈಗಾರಿಕೆಗಳಿಗೆ ಮೂಲ ಕೈಗಾರಿಕೆ ಆಗಿರ್ತಕ್ಕಂಥ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಬಗ್ಗೆ ಕಳೆದ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ವಿ. ನೀವು ಈ ಪಾಠದ ಕಲಿಕೆಯಲ್ಲಿ ಕಳೆದ ತರಗತಿನ ನೋಡಿಲ್ಲ ಅಂತ ಹೇಳಿದ್ರೆ ಕಳೆದ ತರಗತಿಯನ್ನ ಅಂದ್ರೆ ಕೈಗಾರಿಕೆಗಳು ಭಾಗ 1ಅನ್ನ ವೀಕ್ಷಣೆ ಮಾಡಿ ಆನಂತರ ಈ ವಿಡಿಯೋನ ನಿಮಗೆ ನೋಡಿದ್ರೆ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ. ಸೊ ಕೈಗಾರಿಕೆಗಳು, ಭಾರತದ ಕೈಗಾರಿಕೆಗಳು ಭಾಗ 2ರಲ್ಲಿ ಮುಂದುವರೆದ ಭಾರತದ ಪ್ರಮುಖ ಕೈಗಾರಿಕೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗೆ ಮುಂದುವರೆದ ಕೈಗಾರಿಕೆಗಳನ್ನ ನೋಡೋದಾದ್ರೆ 2ನೇ ಕೈಗಾರಿಕೆ ಅಲ್ಯೂಮಿನಿಯಂ ಕೈಗಾರಿಕೆ. 2ನೇ ಕೈಗಾರಿಕೆ ಅಲ್ಯೂಮಿನಿಯಂ ಕೈಗಾರಿಕೆ. ಮಕ್ಕಳೇ ನೋಡಿ, ಭಾರತದ ಕೈಗಾರಿಕೆಗಳಲ್ಲಿ ಲೋಹಾಧಾರಿತ ಕೈಗಾರಿಕೆಗಳಲ್ಲಿ ಮೂಲ ಕೈಗಾರಿಕೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನ ಹೊರತುಪಡಿಸಿದ್ರೆ ಲೋಹಾಧಾರಿತ ಕೈಗಾರಿಕೆಗಳಲ್ಲಿ 2ನೇ ಅತಿ ದೊಡ್ಡ ಕೈಗಾರಿಕೆ ಅಂತ ಹೇಳಿದ್ರೆ ಅದು ಅಲ್ಯೂಮಿನಿಯಂ ಕೈಗಾರಿಕೆ. ಕಬ್ಬಿಣೇತರ ಲೋಹದ ಕೈಗಾರಿಕೆ, ಕಬ್ಬಿಣವನ್ನ ಹೊರತುಪಡಿಸಿದ್ರೆ 2ನೇ ಪ್ರಮುಖ ಲೋಹ ಕೈಗಾರಿಕೆ ಅಂತ ಹೇಳಿದ್ರೆ ಅದು ಅಲ್ಯೂಮಿನಿಯಂ ಕೈಗಾರಿಕೆ. ನೋಡಿ, ಕಬ್ಬಿಣೇತರ, ಕಬ್ಬಿಣವನ್ನ ಹೊರತುಪಡಿಸಿ ನಂತರದ ಯಾವುದು ಪ್ರಮುಖ ಕೈಗಾರಿಕೆ ಬರುತ್ತೆ ಲೋಹಾಧಾರಿತ ಕೈಗಾರಿಕೆ ಅಂತ ಹೇಳಿದ್ರೆ ಅದು ಅಲ್ಯೂಮಿನಿಯಂ ಕೈಗಾರಿಕೆ. ಅಲ್ಯೂಮಿನಿಯಂ ಕೇಳಿದ್ರಲ್ಲ ನೀವು? ಅಲ್ಯೂಮಿನಿಯಂ ಕೇಳಿ, ಎಲ್ರಿಗೂ ಚಿರಪರಿಚಿತವಾಗಿರತಕ್ಕಂತ ಹೆಸರು ಅಲ್ಯೂಮಿನಿಯಂ. ಯಾಕೆಂದ್ರೆ ಮನೆಗಳಲ್ಲಿ ಪಾತ್ರೆ ಇರುತ್ತೆ ನೋಡಿ ಅಲ್ವಾ, ಅಲ್ಯೂಮಿನಿಯಂ ಪಾತ್ರೆ ಎಲ್ಲರ ಮನೆಗಳಲ್ಲಿ ಇದ್ದೇ ಇರುತ್ತೆ. ಸೊ ಅಲ್ಯೂಮಿನಿಯಂನ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ ನೋಡಿ, ಅಲ್ಯೂಮಿನಿಯಂ ಅನ್ನ ಬಹುಪಯೋಗಿ ಲೋಹ ಅಂತ ಕರೀತಾರೆ. ಬಹುಪಯೋಗಿ ಲೋಹ ಅಂತ ಅಲ್ಯೂಮಿನಿಯಂನ ಕರೀತಾರೆ. ಯಾಕೆ ಅಂತ ಈ ಪ್ರಶ್ನೆ ಕೇಳ್ಬೋದು. ಅಲ್ಯೂಮಿನಿಯಂನ ಬಹುಪಯೋಗಿ ಲೋಹ ಅಂತ ಕರೀತಾರೆ. ಯಾಕೆ ಅಂದ್ರೆ ಇದನ್ನ ಗೃಹ ಬಳಕೆಯ ಪಾತ್ರೆಗಳ ತಯಾರಿಕೆಯಿಂದ ಹಿಡಿದು ಅಂತರಿಕ್ಷದಲ್ಲಿ ಇರ್ತಕ್ಕಂಥ ಉಪಗ್ರಹಗಳ ತಯಾರಿಕೆಯವರೆಗೂ ಕೂಡ ನಾವು ಅಲ್ಯೂಮಿನಿಯಂ ಅನ್ನು ಬಳಸ್ತೀವಿ. ಅಂದ್ರೆ ದಿನ ಬಳಕೆಯ ಬಹುತೇಕ ವಸ್ತುಗಳನ್ನ ತಯಾರು ಮಾಡ್ಲಿಕ್ಕೆ ನಾವು ಅಲ್ಯೂಮಿನಿಯಂ ಅನ್ನ ಬಳಸ್ತೀವಿ. ಬಹುಪಯೋಗಿ ಖನಿಜ, ಬಹುಪಯೋಗಿ ಲೋಹ ಅಂತ ಹೇಳ್ತೀವಿ. ಗೃಹ ಬಳಕೆಯ ಪಾತ್ರೆಗಳಿಂದ ಹಿಡಿದ್ಬಿಟ್ಟು ನೋಡಿ, ಅಲ್ಯೂಮಿನಿಯಂ ಒಂದು ಉತ್ತಮವಾಗಿರ್ತಕ್ಕಂಥ ವಿದ್ಯುತ್ ವಾಹಕ ಆಗಿರೋದ್ರಿಂದ ಇಲ್ಲಿ ವಿದ್ಯುತ್ ಕೈಗಾರಿಕೆಗಳಲ್ಲಿ, ವಿದ್ಯುತ್ ಉಪಕರಣಗಳ ತಯಾರಿಕೆಯಲ್ಲಿ ಅಲ್ಯೂಮಿನಿಯಂನ ಸಾಕಷ್ಟು ಪ್ರಮಾಣದಲ್ಲಿ ಬಳಸ್ತಾರೆ. ನೋಡಿ, ಅಲ್ಯೂಮಿನಿಯಂ ಹಗುರವಾಗಿರ್ತಕ್ಕಂಥ ಲೋಹ ಆಗಿರೋದ್ರಿಂದ ಉಪಗ್ರಹಗಳ ತಯಾರಿಕೆ, ಉಡಾವಣೆ ಮಾಡಬೇಕಾದ್ರೆ ಉಪಗ್ರಹಗಳ ಭಾರವನ್ನ ಕಡಿಮೆ ಮಾಡಲಿಕ್ಕೆ ಅಲ್ಯೂಮಿನಿಯಂನ ಬಳಸ್ತಾರೆ. ಇವನ್ನ ವಿಮಾನಗಳ ತಯಾರಿಕೆ ಅಲ್ವಾ, ವಿಮಾನಗಳ ಬಾಡಿ, ವಿಮಾನಗಳ ತಯಾರಿಕೆಯಲ್ಲಿ ಹೆಚ್ಚಾಗಿ ಅಲ್ಯೂಮಿನಿಯಂ ಬಳಕೆ ಆಗುತ್ತೆ. ಸೊ ಅದಲ್ಲದೆ ನೋಡಿ, ವಾಹನಗಳ ತಯಾರಿಕೆಯಲ್ಲಿ, ವಿದ್ಯುತ್ ಉಪಕರಣಗಳ ತಯಾರಿಕೆಯಲ್ಲಿ, ಬಣ್ಣದ ತಯಾರಿಕೆಯಲ್ಲಿ, ವಾರ್ನಿಷ್ ತಯಾರಿಕೆಯಲ್ಲಿ, ರೈಟ್, ಇವನ್ನ ಉಕ್ಕು ಮತ್ತು ತಾಮ್ರಕ್ಕೆ ಬದಲಿಗೆ ಈಗ ನಾವು ಕಂಬಗಳು ಅಲ್ವಾ, ವಿದ್ಯುತ್ ಕಂಬಗಳಿದೆಯಲ್ಲಪ್ಪ, ಇವ್ರು ಹಾಕಿರ್ತಾರಲ್ಲ ವಿದ್ಯುತ್ ಕಂಬಗಳಲ್ಲೆಲ್ಲ ಏನ್ ತಂತಿ ಬಳಸಿದಾರಲ್ಲ, ಒಂದು ಕಂಬದಿಂದ ಮತ್ತೊಂದು ಕಂಬಕ್ಕೆ ತಂತಿ ಬಳಸಿರಲ್ಲಪ್ಪ, ಅದು ಯಾವ ತಂತಿ ಅಂತ ನೋಡಿದ್ರೆ ಅದು ಅಲ್ಯೂಮಿನಿಯಂ. ಒಂದು ಉತ್ತಮ ವಾಹಕವಾಗಿರೋದ್ರಿಂದ ತಾಮ್ರದ ಬದಲಿಗೆ, ಸಾಮಾನ್ಯವಾಗಿ ಮನೆಗಳಲ್ಲಿ ಗೋಡೆ ಒಳಗೆ ವೈರಿಂಗ್ ಮಾಡ್ತಾರಲ್ಲ, ಆ ಗೋಡೆ ಒಳಗಡೆ ವೈರಿಂಗ್ ಮಾಡ್ಲಿಕ್ಕೆ ತಾಮ್ರ ಕೋಟಿಂಗ್ ಇರ್ತಕ್ಕಂಥ ತಾಮ್ರದ ವೈರ್ ಅನ್ನ ಬಳಸ್ತಾರೆ. ಬಿಟ್ರೆ ಕಂಬಗಳಿಂದ ಮನೆಗೆ, ಮೀಟರ್ಗೆ ಅಲ್ವಾ, ಮೀಟರ್ ಕನೆಕ್ಷನ್ ಕೊಡ್ತಾನಲ್ಲ ವಿದ್ಯುತ್ ಮೀಟರ್,
ಸೊ ಅಲ್ಲಿಯೂ ಕೂಡ ಏನು ವೈರ್ ಅನ್ನ ಹಾಕ್ತಾನೆ, ಅಲ್ಯೂಮಿನಿಯಂ ವೈರ್ ಅನ್ನೇ ಕೂಡ ಅವ್ರು ಹಾಕ್ತಾರೆ. ಸೊ ಹಾಗಾಗಿ ಅಲ್ಯೂಮಿನಿಯಂ ಅಂತಕ್ಕಂಥದ್ದು ಒಂದು ಬಹುಪಯೋಗಿ ಲೋಹ. ಇದನ್ನ ಗೃಹ ಬಳಕೆಯಿಂದ ಹಿಡಿದ್ಬಿಟ್ಟು ವಿಮಾನ ತಯಾರಿಕೆಯಲ್ಲಿ, ಉಪಗ್ರಹಗಳ ತಯಾರಿಕೆಯಲ್ಲೂ ಕೂಡ ಇದನ್ನ ಹೆಚ್ಚಾಗಿ ಬಳಸೋದ್ರಿಂದ ಇದನ್ನ ಬಹುಪಯೋಗಿ ಲೋಹ ಅಂತ ಕರೀತಾರೆ. ಬೆಲೆಯೂ ಕೂಡ ಕಡಿಮೆ. ಜೊತೆಗೆ ಮರುಬಳಕೆಗೆ ಬರುತ್ತೆ. ನೋಡಿ, ನೀವು ಮನೆಗಳಲ್ಲಿ ಖರೀದಿ ಮಾಡಿರ್ತಕ್ಕಂಥ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಗುಜರಿಗೆ ಹಾಕಿಸ್ಕೊಳ್ತಾರೆ, ಕಡಿಮೆ ಬೆಲೆಗೆ ತಂದಿರ್ತೀರ. ಆದ್ರೆ ಹೆಚ್ಚು ಬೆಲೆ ಕೊಟ್ಟು ಸ್ಟೀಲ್ ತಗೊಂಡ್ಬರ್ತೀರ. ಸ್ಟೀಲ್ ಬಾಕ್ಸ್ ಒಡೆದೋಯ್ತು, ಮತ್ತೇನೋ ಆಯ್ತು, ತಟ್ಟೆ ಹಾಳಾಯ್ತು, ಒಡೆದೋಗಿದೆ, ಅದನ್ನ ತಗೊಂಡು ಗುಜರಿಗೆ ಹಾಕ್ತಿವಿ ಅಂದ್ರೆ ಹಾಕಿಸ್ತೀವಿ. ಯಾಕೆಂದ್ರೆ ಸ್ಟೀಲ್ ಮರುಬಳಕೆ ಹೆಚ್ಚಾಗಿ ಮಾಡ್ಲಿಕ್ಕೆ ಬರಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ಲ. ಆದ್ರೆ ಅಲ್ಯೂಮಿನಿಯಂ ಏನಿದೆ, ಅಲ್ಯೂಮಿನಿಯಂ ಅದು ಮರುಬಳಕೆಗೆ ಬರುತ್ತೆ. ಜೊತೆಗೆ ಅತ್ಯಂತ ಪ್ರೀಶಿಯಸ್ ಆಗಿರ್ತಕ್ಕಂಥ ಲೋಹ, ಬಹುಪಯೋಗಿ ಖನಿಜ ಆಗಿದೆ. ಕಬ್ಬಿಣೇತರ ಲೋಹ, ಬಹುಪಯೋಗಿ ಲೋಹ, ಜೊತೆಗೆ ಉಕ್ಕು ಮತ್ತು ತಾಮ್ರದ ಬದಲಿಗೆ ನಾವು ಅಲ್ಯೂಮಿನಿಯಂನ ಬಳಸ್ತೀವಿ. ಸೊ ಅಲ್ಯೂಮಿನಿಯಂ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಸ್ಥಾನೀಕರಣ ಅಂಶಗಳು ಯಾವುವು? ಪ್ರತಿಯೊಂದು ಕೈಗಾರಿಕೆ ಸ್ಥಾನೀಕರಣ ಅಂಶಗಳು ಅಂದ್ರೆ ಅಲ್ಯೂಮಿನಿಯಂ ಕೈಗಾರಿಕೆ ಸ್ಥಾಪನೆ ಆಗಬೇಕು ಅಂದ್ರೆ ಯಾವ ಅಂಶಗಳು ಬೇಕಾಗುತ್ತೆ? ಮೊದಲನೇದಾಗಿ ಸ್ಥಾನೀಕರಣ ಅಂಶಗಳಲ್ಲಿ ಮೊದಲನೇ ಪಾಯಿಂಟ್ ಏನ್ ಹೇಳ್ತೀವಿ ನಾವು? ಕಚ್ಚಾ ವಸ್ತುವಿನ ಪೂರೈಕೆ ಅಂತ ಹೇಳ್ತೀವಿ ಅಲ್ವಾ. ಸ್ಥಾನೀಕರಣ ಅಂಶಗಳು ನಾನು ಅದಕ್ಕೆ ಹೇಳ್ಬಿಟ್ಟಿದ್ವಿ. ಫಸ್ಟಿಗೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟಿದ್ರೆ ಆಯಾ ಕೈಗಾರಿಕೆಗೆ ಪೂರಕವಾಗಿ ಯಾವ್ದು ಬೇಕು ಅದನ್ನ ಬರೀತಾವೆ. ಕಚ್ಚಾ ವಸ್ತು ಅಂತ ಬಂದಾಗ ಅಲ್ಯೂಮಿನಿಯಂ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತು ಬಾಕ್ಸೈಟ್. ಮಕ್ಕಳೇ ನೆನ್ಪಿಡ್ಬೇಕು. ನೋಡಿ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಕಚ್ಚಾ ವಸ್ತು ಯಾವುದು ಅಂದ್ರೆ ಕಬ್ಬಿಣದ ಅದಿರು ಅಂತ. ಆದ್ರೆ ಅಲ್ಯೂಮಿನಿಯಂ ಕೈಗಾರಿಕೆಗೆ ಅಲ್ಯೂಮಿನಿಯಂ ಅದಿರು ಇಲ್ಲ, ಬಾಕ್ಸೈಟ್ ಅದಿರು ಅಲ್ಯೂಮಿನಿಯಂ ತಯಾರಿಕೆಗೆ ಬೇಕಾಗಿರ್ತಕ್ಕಂಥ ಅದಿರಾಗಿರ್ತಕ್ಕಂಥ ಬಾಕ್ಸೈಟ್. ಕಚ್ಚಾ ವಸ್ತು ಬಾಕ್ಸೈಟ್ ನ ಲಭ್ಯತೆ. ವಿದ್ಯುತ್, ಈ ಕೈಗಾರಿಕೆಗೆ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಪೂರೈಕೆ ಆಗಬೇಕು, ವಿದ್ಯುತ್ನ ವ್ಯವಸ್ಥೆ ಉತ್ತಮವಾಗಿರಬೇಕು, ಹೆಚ್ಚಿನ ಬಂಡವಾಳದ ಅವಶ್ಯಕತೆ ಇದೆ, ಜೊತೆಗೆ ವಿಶಾಲವಾಗಿರ್ತಕ್ಕಂಥ ಮಾರುಕಟ್ಟೆಯ ಅವಶ್ಯಕತೆ ಇದೆ. ಇನ್ನ ಉಳಿದ ಹಾಗೆ ಕೆಲವೊಂದು ಕಾಮನ್ ಆಗಿ ಬೇಕಾಗುತ್ತೆ. ಕಾರ್ಮಿಕರು ಎಲ್ಲ ಕೈಗಾರಿಕೆಗೂ ಬೇಕಾಗತ್ತ, ರೈಟ್. ಹಾಗಾಗಿ ಈ ಕಾರ್ಮಿಕರಿರಲಿ, ಸಾರಿಗೆ ಸಂಪರ್ಕ ಇರಲಿ, ಸೊ ಇವೆಲ್ಲ ಬೇಕು, ಎಲ್ಲ ಅಂಶಗಳು ಪೂರಕವಾಗಿರ್ಬೇಕು. ಆದ್ರೆ ಮುಖ್ಯವಾಗಿ ಯಾವತ್ತು ಫೋಕಸ್ ಮಾಡುತ್ತೆ ಅಂದ್ರೆ ಬಾಕ್ಸೈಟ್ ಅದಿರಿನ ಲಭ್ಯತೆ. ಯಾಕೆಂದ್ರೆ ಬಾಕ್ಸೈಟ್ ನ ಪೂರೈಕೆ ಇಲ್ಲ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಕೈಗಾರಿಕೆಯಲ್ಲಿ ಮುಖ್ಯವಾಗಿ ಅದೇ ಬೇಕಾಗಿದೆ. ಸೊ ಬಾಕ್ಸೈಟ್, ಕಚ್ಚಾ ವಸ್ತುವಿನ ಲಭ್ಯತೆ, ವಿದ್ಯುತ್ನ ನಿರಂತರ ಪೂರೈಕೆ, ಬಂಡವಾಳ, ಹೆಚ್ಚಿನ ಬಂಡವಾಳದ ತೊಡಗಿಸುವಿಕೆ, ಜೊತೆಗೆ ವಿಶಾಲವಾದ ಮಾರುಕಟ್ಟೆ, ಅಲ್ಯೂಮಿನಿಯಂ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಸ್ಥಾನಿಕರದ ಅಂಶ. ಇನ್ನ ಹಂಚಿಕೆಯ ವಿಚಾರಕ್ಕೆ ಬಂದ್ರೆ ಅಲ್ಯೂಮಿನಿಯಂ ಕೈಗಾರಿಕೆ ಎಲ್ಲಿದ್ದಾವೆ ಭಾರತದಲ್ಲಿ ಅಂತ ನೋಡಿದ್ರೆ, ಹಾಗೆ ನೋಡಿದ್ರೆ ಮೊಟ್ಟ ಮೊದಲ ಅಲ್ಯೂಮಿನಿಯಂ ಕೈಗಾರಿಕೆ ಭಾರತದಲ್ಲಿ ಆರಂಭ ಆಗಿದ್ದು 1942ರಲ್ಲಿ ಮೊದಲ ಅಲ್ಯೂಮಿನಿಯಂ ಕೈಗಾರಿಕೆ ಎಲ್ಲಿ? ಪಶ್ಚಿಮ ಬಂಗಾಳದ ಜೈಕಾಯ್. ಯಾವ್ದೋ ರಾಜ್ಯ ಯಾವುದು? ಪಶ್ಚಿಮ ಬಂಗಾಳ. ನೋಡಿ, ಕೈಗಾರಿಕೆಗಳು ಅಂತ ಬಂದಾಗ ನಾವು ಹೆಚ್ಚಾಗಿ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ವಿ ಕೈಗಾರಿಕಾ ಪ್ರದೇಶಗಳು ಅಂತ. ಕೈಗಾರಿಕಾ ಪ್ರದೇಶಗಳಲ್ಲಿ ಹೂಗ್ಲಿ ಮತ್ತು ಕಲ್ಕತ್ತಾ ಅಂತ ಒಂದು ಕೈಗಾರಿಕಾ ಪ್ರದೇಶ ಹೇಳಿದ್ವಿ. ಆ ಹೂಗ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು ಜೈಕಾಯ್, ಪಶ್ಚಿಮ ಬಂಗಾಳ ಹೂಗ್ಲಿ ಮತ್ತು ಕಲ್ಕತ್ತಾ ಕೈಗಾರಿಕಾ ಪ್ರದೇಶ ಏನಿದೆ ಅಲ್ಲಿ ಬರ್ತಕ್ಕಂಥದ್ದು. ಜೈಕಾಯ್ ನಲ್ಲಿ 1942ರಲ್ಲಿ ಮೊಟ್ಟ ಮೊದಲ ಅಲ್ಯೂಮಿನಿಯಂ ಕೈಗಾರಿಕೆ ಆರಂಭ ಆಗುತ್ತೆ. ಆನಂತರದಲ್ಲಿ ದೇಶದಾದ್ಯಂತ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಲ್ಯೂಮಿನಿಯಂ ಬಾಕ್ಸೈಟ್ ಅದನ್ನ ಲಭ್ಯತೆ ಎಲ್ಲಿ ಹೆಚ್ಚಾಗಿದೆಯೋ ಆ ಪ್ರದೇಶಗಳಲ್ಲಿ ಅಲ್ಯೂಮಿನಿಯಂ ಕೈಗಾರಿಕೆಗಳು ಸ್ಥಾಪನೆಯಾಗಿದೆ. ತುಂಬಾ ದೊಡ್ಡ ಪ್ರಮಾಣದ ಕೇಂದ್ರಗಳು ಭಾರತದಲ್ಲಿ, ಸುಮಾರು 9 ದೊಡ್ಡ ಪ್ರಮಾಣದಲ್ಲಿ ಅಲ್ಯೂಮಿನಿಯಂನ ಉತ್ಪಾದನೆ ಮಾಡತಕ್ಕಂತ ಕೈಗಾರಿಕೆಗಳು ಅಸ್ತಿತ್ವದಲ್ಲಿದೆ. ಆ 9 ಕೇಂದ್ರಗಳು, 9 ಅಲ್ಯೂಮಿನಿಯಂ ತಯಾರಿಕಾ ಕೇಂದ್ರಗಳಲ್ಲಿ ಕರ್ನಾಟಕದಲ್ಲಿ ಒಂದಿದೆ. ಕರ್ನಾಟಕದಲ್ಲಿ ಎಲ್ಲಿದೆ? ಬೆಳಗಾವಿ. ಮಕ್ಕಳೇ ಬಹಳ ಮುಖ್ಯ. ಕರ್ನಾಟಕದಲ್ಲಿ
ಕರ್ನಾಟಕದಲ್ಲಿ 90% ಅಲ್ಯೂಮಿನಿಯಂ ಉತ್ಪಾದನೆ ಮಾಡೋದು ಯಾವುದು ಅಂದ್ರೆ ಬೆಳಗಾವಿ. ಇಡೀ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವ ಅಲ್ಯೂಮಿನಿಯಂ ಅನ್ನ 100% ಅಂದ್ರೆ 100% ಅಲ್ಲಿ 90% ಆಫ್ ದ ಅಲ್ಯೂಮಿನಿಯಂ ಅದು ಎಲ್ಲಿ ಉತ್ಪಾದನೆ ಆಗುತ್ತೆ ಅಂದ್ರೆ ಬೆಳಗಾವಿಯಲ್ಲಿ ಉತ್ಪಾದನೆ ಆಗುತ್ತೆ. ಸೊ ಹೀಗೆ ದೇಶದಾದ್ಯಂತ 9 ಅಲ್ಯೂಮಿನಿಯಂ ಕೈಗಾರಿಕಾ ಕೇಂದ್ರಗಳಿದೆ. ಅದೇ ಮಹಾರಾಷ್ಟ್ರಕ್ಕೆ ಹೋದ್ರೆ ಮಹಾರಾಷ್ಟ್ರದಲ್ಲಿ ರತ್ನಗಿರಿ ಅಂತ ಬರುತ್ತೆ. ಫೈನ್. ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಕೇಂದ್ರಗಳಲ್ಲಿ ಒಟ್ಟು 9 ಕೇಂದ್ರಗಳಲ್ಲಿ ಅಲ್ಯೂಮಿನಿಯಂ ತಯಾರಿಕಾ ಕೇಂದ್ರಗಳು ಇರ್ತಕ್ಕಂಥದ್ದನ್ನು ಗಮನಿಸಿ. ಹಾಗಾದ್ರೆ ಅಲ್ಯೂಮಿನಿಯಂ ಅಷ್ಟೊಂದು ಬೇಡಿಕೆ ಇದೆ ಅಂತೀವಿ, ಬಹುಪಯೋಗಿ ಲೋಹ ಅಂತೀವಿ. ಭಾರತಕ್ಕೆ ಎಷ್ಟು ಪ್ರಮಾಣದಲ್ಲಿ ಅಲ್ಯೂಮಿನಿಯಂನ ಲಭ್ಯತೆ ಇದೆಯೋ ಅಷ್ಟು ಪ್ರಮಾಣದಲ್ಲಿ ಭಾರತದಲ್ಲಿ ಉತ್ಪಾದನೆ ಆಗುತ್ತಾ ಅಂತ ನೋಡಿದ್ರೆ ಇಲ್ಲ. ಭಾರತಕ್ಕೆ ಅಲ್ಯೂಮಿನಿಯಂನ ಪೂರೈಕೆ ಸಾಕಾಗ್ತಾ ಇಲ್ಲ. ಹಾಗಾಗಿ ನಾವು ಬೇರೆ ರಾಷ್ಟ್ರಗಳಿಂದ ಅಲ್ಯೂಮಿನಿಯಂ ಅನ್ನ ಆಮದು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಭಾರತದಲ್ಲಿದೆ. ಇಡೀ ವಿಶ್ವದಲ್ಲಿ ಅಲ್ಯೂಮಿನಿಯಂನ ಉತ್ಪಾದನೆಯಲ್ಲಿ ಭಾರತ 11ನೇ ಸ್ಥಾನದಲ್ಲಿದೆ. ಎಷ್ಟನೇ ಸ್ಥಾನದಲ್ಲಿದೆ? 11ನೇ ಸ್ಥಾನದಲ್ಲಿದೆ. ಅಂದ್ರೆ ಭಾರತಕ್ಕಿಂತ ಹೆಚ್ಚು ಅಲ್ಯೂಮಿನಿಯಂನ ಉತ್ಪಾದನೆ ಮಾಡ್ತಕ್ಕಂಥ 10 ರಾಷ್ಟ್ರಗಳಿದೆ. 11ನೇ ಸ್ಥಾನ ಭಾರತ. ಹಾಗಾಗಿ ಭಾರತ ಅಲ್ಯೂಮಿನಿಯಂನ ಆಮದು ಮಾಡಿಕೊಳ್ತಾ ಇದೆ. ಸೊ ಇದಿಷ್ಟು ಅಲ್ಯೂಮಿನಿಯಂ ಕೈಗಾರಿಕೆ. ಅಲ್ಯೂಮಿನಿಯಂ ಕೈಗಾರಿಕೆ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಿದ್ರೆ ನೀಟಾಗಿ ಉತ್ತರ ಬರೀರಿ ಮಕ್ಕಳೇ. ನೀಟಾಗಿ ಹಾಕೊಳ್ಳಿ, ಒಂದಷ್ಟು ಪಾಯಿಂಟ್ ಹಾಕೊಳ್ಳಿ. ನೋಡಿ, ಕಬ್ಬಿಣಿ ತರ ಲೋಹ, ಬಹುಪಯೋಗಿ ಲೋಹ ಯಾಕೆ ಎಲ್ಲೆಲ್ಲಿ ಬಳಸ್ತಾರೆ ಅಂತ ಹೇಳ್ತಾ ಬಂದ್ವಿ. ತಾಮ್ರ ಮತ್ತು ಉಕ್ಕಿನ ಬದಲಾಗಿ ಅಲ್ಯೂಮಿನಿಯಂನ ಬಳಕೆ ಆಗುತ್ತೆ ಅಂತ ಹೇಳಿದ್ವಿ. ಸ್ಥಾನೀಕರಣದ ಅಂಶಗಳಲ್ಲಿ ಏನೇನು ಅಂಶಗಳು ಇರಬೇಕು, ಜೊತೆಗೆ ಹಂಚಿಕೆ ಎಲ್ಲಾಗಿದೆ. ಮೊದಲ ಅಲ್ಯೂಮಿನಿಯಂ ಕೈಗಾರಿಕೆ ಎಲ್ಲಿ ಮೊದಲನೇ ಅಲ್ಯೂಮಿನಿಯಂ ಕೈಗಾರಿಕೆ 1942ರಲ್ಲಿ ಪಶ್ಚಿಮ ಬಂಗಾಳದ ಜಾಯ್ಕಾಯ್ನಲ್ಲಿ ಇರ್ತಕ್ಕಂಥದ್ದು. 11ನೇ ಸ್ಥಾನದಲ್ಲಿ ಭಾರತ. ಇಲ್ಲಿ ನೆಕ್ಸ್ಟ್ ಮೂರನೇ ಪ್ರಮುಖ ಕೈಗಾರಿಕೆಗೆ ಬಂದ್ರೆ, ಮೂರನೇ ಪ್ರಮುಖ ಕೈಗಾರಿಕೆ ಹತ್ತಿ ಬಟ್ಟೆ ಕೈಗಾರಿಕೆ. ಅಲ್ಯೂಮಿನಿಯಂ ಲೋಹ ನಿಮಗೆ ಅಷ್ಟಾಗಿ ಪರಿಚಿತ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬಟ್ಟೆಗಳಂತೂ ಪರಿಚಿತ ಇದೆ ಅಲ್ವಾ? ಪ್ರತಿಯೊಬ್ಬರು ನಾವು ಬಟ್ಟೆ ಬಳಸ್ತೀವಿ. ಸೊ ಈ ಹತ್ತಿ ಬಟ್ಟೆ ಕೈಗಾರಿಕೆ ಅಂತ ಬಂದಾಗ ಜವಳಿ ಉದ್ಯಮ ಅಂತ ಕರೀತಾರೆ. ನೋಡಿ, ಇದು ಲೋಹಾಧಾರಿತ ಕೈಗಾರಿಕೆ, ಆದ್ರೆ ಹತ್ತಿ ಬಟ್ಟೆ ಕೈಗಾರಿಕೆ ಕೃಷಿ ಆಧಾರಿತ ಕೈಗಾರಿಕೆ. ಕೃಷಿ ಆಧಾರಿತ ಕೈಗಾರಿಕೆ ಅಂದ್ರೆ ಹತ್ತಿ ಬಟ್ಟೆ ಕೈಗಾರಿಕೆಗೆ ಕಚ್ಚಾ ವಸ್ತು ಎಲ್ಲಿಂದ ಸಿಗುತ್ತೆ? ಕೃಷಿ ಕ್ಷೇತ್ರದಿಂದ ಸಿಗುತ್ತೆ. ಹತ್ತಿಯನ್ನು ಉತ್ಪಾದನೆ ಮಾಡಿದ ಕೃಷಿ ಭೂಮಿಯಲ್ಲಿ. ಹಾಗಾಗಿ ಕೃಷಿ ಆಧಾರಿತ ಕೈಗಾರಿಕೆ ಹತ್ತಿ ಬಟ್ಟೆ ಕೈಗಾರಿಕೆ. ನೆನ್ಪಿಡಿ ಮಕ್ಕಳೇ, ಜವಳಿ ಉದ್ಯಮ ಅಂತ ಏನ್ ಕರಿತೀವಿ, ಆ ಜವಳಿ ಉದ್ಯಮದಲ್ಲಿ ಅತಿ ದೊಡ್ಡ ಕೈಗಾರಿಕೆ ಅಂತ ಹೇಳಿದ್ರೆ ಅದು ಹತ್ತಿ ಬಟ್ಟೆ ಕೈಗಾರಿಕೆ. ಬೇರೆ ಬೇರೆ ಬಟ್ಟೆಗಳ ತಯಾರಿಕೆ ಆಗ್ತಾ ಇರುತ್ತೆ, ಅದರಲ್ಲಿ ಹತ್ತಿ ಬಟ್ಟೆ ಉದ್ಯಮ ಏನಿದೆ, ಹತ್ತಿ ಬಟ್ಟೆ ಕೈಗಾರಿಕೆ ಏನಿದೆ, ಇದು ಜವಳಿ ಉದ್ಯಮದಲ್ಲಿ ಅತಿ ದೊಡ್ಡ ಕೈಗಾರಿಕೆ. ಹಾಗಾದ್ರೆ ಹತ್ತಿ ಬಟ್ಟೆ ಕೈಗಾರಿಕೆ ನಮಗೆ ಹೊಸದ ಅಂತ ನೋಡಿದ್ರೆ ಖಂಡಿತವಾಗ್ಲೂ ನಮಗೆ ಹೊಸದಲ್ಲ ಹತ್ತಿ ಬಟ್ಟೆ ಕೈಗಾರಿಕೆ. ಯಾಕೆಂದ್ರೆ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಕೂಡ ಹತ್ತಿ ಬಟ್ಟೆ ಉತ್ಪಾದನೆ ಭಾರತದಲ್ಲಿ ನಡೀತಾ ಇತ್ತು. ಅದು ಯಾವ ರೀತಿ ಇತ್ತು ಅಂತ ನೋಡಿದ್ರೆ ಕೈಮಗ್ಗದ ರೂಪದಲ್ಲಿ ಇರ್ತಿತ್ತು. ನೋಡಿರ ಕೈಮಗ್ಗಗಳನ್ನ ಹ್ಯಾಂಡ್ಲೂಮ್ ಅಂತ ಹೇಳ್ತೀವಿ. ಕೈಮಗ್ಗಗಳಲ್ಲಿ, ಮನೆಗಳಲ್ಲಿ, ಗುಡಿ ಕೈಗಾರಿಕೆಗಳಲ್ಲಿ ನೇಯ್ತಾ ಇದ್ದಂತಹ ಬಟ್ಟೆ ಆಗಿತ್ತು. ಆದ್ರೆ ಅದು ಸೀಮಿತ ಪ್ರಮಾಣದಲ್ಲಿ ಇತ್ತು, ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾ ಇತ್ತು. ಆದ್ರೆ ಯಾವಾಗ ಇಂಗ್ಲೆಂಡ್ ನಲ್ಲಿ ಕೈಗಾರಿಕಾ ಕ್ರಾಂತಿ ಆಗುತ್ತೆ, ಆ ಸಂದರ್ಭದಲ್ಲಿ ಹೊಸದಾಗಿ ಏನು ಯಂತ್ರಗಳು ಅನ್ವೇಷಣೆ ಆಗುತ್ತೆ ಅಲ್ವಾ? ಸ್ಪಿನ್ನಿಂಗ್ ಜೆನಿ ಅಂತ ಏನ್ ಕರಿತೀವಿ. ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸುವ, ನೂಲನ್ನ ತೆಗಿತಕ್ಕಂತ ಯಂತ್ರೋಪಕರಣಗಳು ಬಂದ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಹತ್ತಿ ಬಟ್ಟೆ ಗಿರಣಿ ಭಾರತದಲ್ಲಿ ಕಾರ್ಯಾರಂಭ ಮಾಡಿದ್ದು 1854. ನೋಟ್ ಮಾಡಿ ಮಕ್ಕಳೇ, 1854ರಲ್ಲಿ ಭಾರತದಲ್ಲಿ ಮೊದಲ ಬಾರಿ ಮೊಟ್ಟ ಮೊದಲ ಹತ್ತಿ ಬಟ್ಟೆ ಗಿರಣಿ ಕಾರ್ಯಾರಂಭ ಮಾಡಿತು. ಎಲ್ಲಿ? ಮುಂಬೈಯಲ್ಲಿ. 1854ರಲ್ಲಿ ಮುಂಬೈಯಲ್ಲಿ ಮೊಟ್ಟ ಮೊದಲ ಹತ್ತಿ ಬಟ್ಟೆ ಗಿರಣಿ ಸ್ಥಾಪನೆ ಆಯಿತು. ಅಲ್ಯೂಮಿನಿಯಂ ಕೈಗಾರಿಕೆ 1854
1942ರಲ್ಲಿ ಪಶ್ಚಿಮ ಬಂಗಾಳದ ಜೈಕಾಯ್ ಪಶ್ಚಿಮ ಬಂಗಾಳದ ಜೈಕಾಯ್ನಲ್ಲಿ ಅಲ್ಯೂಮಿನಿಯಂ ಕೈಗಾರಿಕೆ ಸ್ಥಾಪನೆ ಆಗುತ್ತೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಎಲ್ಲಿ? ಪಶ್ಚಿಮ ಬಂಗಾಳದ ಕುಲ್ಟಿ ಎಂಬಲ್ಲಿ ಕಾರ್ಯಾರಂಭ ಮಾಡುತ್ತೆ. ಸೊ ಅವುಗಳನ್ನ ನೆನ್ಪಿಟ್ಕೊಳ್ಬೇಕು. 1854 ಮುಂಬೈಯಲ್ಲಿ ಮೊಟ್ಟ ಮೊದಲ ಹತ್ತಿ ಬಟ್ಟೆ ಗಿರಣಿ ಕಾರ್ಯಾರಂಭ ಮಾಡುತ್ತೆ. ಪ್ರಸ್ತುತ ಭಾರತ ಎಷ್ಟು ಮಟ್ಟಿಗೆ ಹತ್ತಿ ಬಟ್ಟೆ ಉತ್ಪಾದನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲೇ ಚೀನಾದ ನಂತರ 2ನೇ ಸ್ಥಾನದಲ್ಲಿ ಭಾರತ ಇದೆ. ಅಂದ್ರೆ ಅತಿ ಹೆಚ್ಚು ಹತ್ತಿ ಬಟ್ಟೆ ಉತ್ಪಾದನೆ ಇದರಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿದೆ, ಭಾರತ 2ನೇ ಸ್ಥಾನದಲ್ಲಿದೆ. ನೋಡಿ, ಇಲ್ಲಿ ಅಲ್ಯೂಮಿನಿಯಂ ಕೈಗಾರಿಕೆಯಲ್ಲಿ 11ನೇ ಸ್ಥಾನದಲ್ಲಿದೆ, ಹತ್ತಿ ಬಟ್ಟೆ ಕೈಗಾರಿಕೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಹತ್ತಿ ಬಟ್ಟೆ 2ನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ನಾವು ಹತ್ತಿ ಬಟ್ಟೆಯನ್ನ ರಫ್ತು ಮಾಡ್ತಾ ಇದ್ದೀವಿ ಬೇರೆ ಕಡೆಗೆ ರಫ್ತು. ಇನ್ನ ಸ್ಥಾನೀಕರಣ ಅಂಶಗಳು. ಸ್ಥಾನೀಕರಣ ಅಂದ್ರೆ ಹತ್ತಿ ಬಟ್ಟೆ ಕೈಗಾರಿಕೆಯನ್ನ ಆರಂಭ ಮಾಡಬೇಕು ಅಂತ ಹೇಳಿದ್ರೆ ಯಾವ ಅಂಶಗಳು ಸ್ಥಾನೀಕರಣ ಅಂಶಗಳು ಅಂತ ನೋಡ್ತಾ ಹೋದ್ರೆ, ನೋಡಿ, ಕಚ್ಚಾ ಹತ್ತಿಯ ನಿರಂತರವಾದ ಪೂರೈಕೆ. ಕಚ್ಚಾ ವಸ್ತು ಅಂತ ಬಂದಾಗ ಹತ್ತಿ ಕಚ್ಚಾ ವಸ್ತು. ಇಲ್ಲಿ ಯಾವ ಕಚ್ಚಾ ವಸ್ತು? ಬಾಕ್ಸೈಟ್ ಕಚ್ಚಾ ವಸ್ತು. ಸ್ಥಾನೀಕರಣ ಅಂಶಗಳು. ಹತ್ತಿ ಬಟ್ಟೆ ಕೈಗಾರಿಕೆಯ ಸ್ಥಾನೀಕರಣ ಅಂಶಗಳು: ಹತ್ತಿ ಹೆಚ್ಚಾಗಿ, ರಾ ಕಾಟನ್ ಹೆಚ್ಚಾಗಿ ಪೂರೈಕೆ ಆಗಬೇಕು. ಅದರಲ್ಲಿ ಬೇರೆ ಬೇರೆ ಬರುತ್ತೆ, ತುಂಡು ಎಳೆಯ ಹತ್ತಿ, ಉದ್ದ ಎಳೆಯ ಹತ್ತಿ ಅಂತ ಬೇರೆ ಬೇರೆ ಬರುತ್ತೆ. ಇಲ್ಲಿ ಹತ್ತಿ ಪೂರೈಕೆ ಆಗಬೇಕು. ಜೊತೆಗೆ ನುರಿತ ಕಾರ್ಮಿಕರು, ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಮಿಕರು ಹತ್ತಿ ಬಟ್ಟೆ ಗಿರಣಿಗಳಿಗೆ ಬೇಕಾಗುತ್ತೆ. ಹಾಗೆ ವಿಶಾಲವಾಗಿರ್ತಕ್ಕಂಥ ಮಾರುಕಟ್ಟೆ ಬೇಕು, ವಿದ್ಯುತ್ ಸೌಕರ್ಯ ಬೇಕು. ಮೊದಲಾದ ಕೈಮಗ್ಗಗಳಲ್ಲಿ ವಿದ್ಯುತ್ನ ಅಗತ್ಯ ಇರಲಿಲ್ಲ. ಆದ್ರೆ ಇವತ್ತು ಯಂತ್ರಚಾಲಿತ ಕೈಗಾರಿಕೆಗಳಲ್ಲಿ ಹತ್ತಿ ಬಟ್ಟೆ ಗಿರಣಿಗಳು ಕಾರ್ಯಾರಂಭ ಮಾಡಿರೋದ್ರಿಂದ ಹೆಚ್ಚಿನ ವಿದ್ಯುತ್ ಸೌಕರ್ಯ ಬೇಕು, ಸಾರಿಗೆ ಸಂಪರ್ಕ ಬೇಕು, ಮಾರುಕಟ್ಟೆ ಬೇಕು. ಸೊ ಇವೆಲ್ಲ ಹತ್ತಿ ಬಟ್ಟೆ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಸ್ಥಾನೀಕರಣ. ಇನ್ನ ಹಂಚಿಕೆ ವಿಚಾರಕ್ಕೆ ಬಂದ್ರೆ ಹತ್ತಿ ಬಟ್ಟೆ ಗಿರಣಿಗಳು ಪ್ರಸ್ತುತ ಭಾರತದಲ್ಲಿ ಸುಮಾರು 76 ನಗರ ಪಟ್ಟಣಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಉತ್ಪಾದನೆ ಮಾಡ್ತಾ ಇದೆ. ಎಷ್ಟು? 76 ನಗರ ಪಟ್ಟಣಗಳಲ್ಲಿ. 76 ಕೈಗಾರಿಕೆಗಳಲ್ಲ, ಒಂದೊಂದು ನಗರಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಸಾಕಷ್ಟು ಇರ್ಬೋದು. ಲಭ್ಯತೆ, ಕಚ್ಚಾ ವಸ್ತು ಎಷ್ಟು ಪೂರೈಕೆ ಆಗ್ತಾ ಇದೆ ಅನ್ನೋದ್ರ ಮೇಲೆ ಎಷ್ಟು ಕೈಗಾರಿಕೆಗಳಿದೆ ಅನ್ನೋದು ನಿಗದಿಯಾಗುತ್ತೆ. ನೀವು ನೆನ್ಪಿಡಿ, 76 ಪ್ರಮುಖ ನಗರ ಪಟ್ಟಣಗಳಲ್ಲಿ. ಅದಲ್ಲದೆ ಸಣ್ಣ ಪುಟ್ಟ ಕೈಗಾರಿಕೆಗಳು ಸಾಕಷ್ಟು ಇರುತ್ತೆ. ನಾವಿಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾ ಇದ್ದೀವಿ. 76 ನಗರ ಪಟ್ಟಣಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಕಾರ್ಯಾರಂಭ ಮಾಡಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಕೇಂದ್ರೀಕೃತ ಆಗಿರೋದು ಅಂತ ಹೇಳಿದ್ರೆ, ನೋಡಿ, ಮೊಟ್ಟ ಮೊದಲ ಕೈಗಾರಿಕೆ ಮುಂಬೈಯಲ್ಲಿ ಸ್ಥಾಪನೆ ಆಗುತ್ತೆ. ಇವತ್ತು ಹತ್ತಿ ಬಟ್ಟೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಮುಂಬೈ. ಮುಂಬೈ, ಗುಜರಾತ್, ಕರ್ನಾಟಕ ಇವೆಲ್ಲ ರಾಜ್ಯಗಳು ಹೆಚ್ಚು ಹತ್ತಿ ಬಟ್ಟೆ ಉತ್ಪಾದನೆ ಮಾಡತಕ್ಕಂತ ಕೇಂದ್ರಗಳಾಗಿದೆ. ಅದರಲ್ಲಿ ಒಂದನ್ನ ನೆನ್ಪಿಡಿ ಮಕ್ಕಳೇ, ಈ ಮುಂಬೈ ಇದನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತೀವಿ. ಭಾರತದ ಮ್ಯಾಂಚೆಸ್ಟರ್ ಅಥವಾ ಭಾರತದ ಕಾಟನೋಪೊಲಿಸ್ ಅಂತ ಕರೀತಾರೆ. ಭಾರತದ ಕಾಟನೋಪೊಲಿಸ್ ಅಥವಾ ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳಿದ್ರೆ ಅದು ಮುಂಬೈ ಪಟ್ಟಣ. ಹಾಗೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಒಂದು ಕರೀತಾರೆ. ಯಾವುದು? ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ. ಭಾರತದ ಮ್ಯಾಂಚೆಸ್ಟರ್ ಮುಂಬೈ. ಸೊ ಇದಿಷ್ಟು ಹತ್ತಿ ಬಟ್ಟೆ ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗೆ ನೆನಪಿದೆ. ನೆಕ್ಸ್ಟ್ 4ನೇ ಪ್ರಮುಖ ಹತ್ತಿ ಬಟ್ಟೆ ಕೈಗಾರಿಕೆಗೆ ಹೋಗ್ತಾ ಇದ್ದೀನಿ. ಸಕ್ಕರೆ ಕೈಗಾರಿಕೆ. ಯಾವ ಕೈಗಾರಿಕೆ? ಸಕ್ಕರೆ ಕೈಗಾರಿಕೆ. ಸಕ್ಕರೆ ಎಲ್ಲರೂ ತಿಂದಿದಿರಲ್ಲ, ಸಿಹಿಯಾಗಿರುತ್ತೆ ಸಕ್ಕರೆ, ಹೌದಲ್ಲ? ಈ ಸಕ್ಕರೆ ಕೈಗಾರಿಕೆ ನಮಗೆ ಹೊಸದಲ್ಲ. ಯಾಕೆಂದ್ರೆ 10ನೇ ಶತಮಾನದಲ್ಲೇ ನಮಗೆ ಸಕ್ಕರೆ ಉತ್ಪಾದನೆ ಮಾಡುವ ಕಲೆ ಭಾರತೀಯರಿಗೆ ಗೊತ್ತಿತ್ತು ಅಂತ ಇತಿಹಾಸ ಹೇಳುತ್ತೆ. ಸಕ್ಕರೆ ಕೈಗಾರಿಕೆಯ ಇತಿಹಾಸವನ್ನ ನೋಡ್ತಾ ಹೋದ್ರೆ
10ನೇ ಶತಮಾನದಲ್ಲೇ ಸಕ್ಕರೆಯನ್ನು ಉತ್ಪಾದನೆ ಮಾಡ್ತಾ ಇದ್ರು. ಸಕ್ಕರೆಗೆ ಬದಲಾಗಿ ಅವತ್ತು ಉತ್ಪಾದನೆ ಮಾಡ್ತಾ ಇದ್ರು ಖಂಡಸಾರಿ ಸಕ್ಕರೆ ಮತ್ತೆ ಬೆಲ್ಲವನ್ನ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾ ಇರುತ್ತೆ. ಬೆಲ್ಲ ಮತ್ತು ಖಂಡಸಾರಿ ಇದು ಕೂಡ ಕೃಷಿ ಆಧಾರಿತ ಕೈಗಾರಿಕೆ. ನೆನ್ಪಿಡಿ ಮಕ್ಕಳೇ, ಇಲ್ಲಿ ಹೇಗೆ ಹತ್ತಿ ಬಟ್ಟೆ ಕೈಗಾರಿಕೆ ಅಂತ ಹೇಳಿದ್ವಲ್ಲ, ಹತ್ತಿ ಬಟ್ಟೆ ಕೈಗಾರಿಕೆ ಹೇಗೆ ಕೃಷಿ ಆಧಾರಿತ ಕೈಗಾರಿಕೆಯೋ ಹಾಗೆ ಸಕ್ಕರೆ ಕೈಗಾರಿಕೆ ಕೂಡ ಕೃಷಿ ಆಧಾರಿತ ಕೈಗಾರಿಕೆ. ಅಂದ್ರೆ ಸಕ್ಕರೆ ಕೈಗಾರಿಕೆಗೆ ಕಚ್ಚಾ ವಸ್ತು ಎಲ್ಲಿಂದ ಬರುತ್ತೆ ಅಂದ್ರೆ ಕೃಷಿಯಿಂದ ಬರುತ್ತೆ. ಏನು ಯಾವುದು ಕಚ್ಚಾ ವಸ್ತು ಯಾವುದು ಸಕ್ಕರೆ ಕೈಗಾರಿಕೆಗೆ? ಕಬ್ಬು. ಕಬ್ಬು ಕಚ್ಚಾ ವಸ್ತು ಆಗಿರೋದ್ರಿಂದ, ಕಬ್ಬು ಕೃಷಿಯ ಉತ್ಪನ್ನ ಆಗಿರೋದ್ರಿಂದ ಸಕ್ಕರೆ ಕೈಗಾರಿಕೆ ಕೃಷಿ ಆಧಾರಿತ ಕೈಗಾರಿಕೆ ಆಗಿದೆ. ಆಧುನಿಕ ಸಕ್ಕರೆ ಕೈಗಾರಿಕೆ ಭಾರತದಲ್ಲಿ ಕಾರ್ಯಾರಂಭ ಮಾಡಿದ್ದು 20ನೇ ಶತಮಾನದಲ್ಲಿ. 20ನೇ ಆಧುನಿಕ ಸಕ್ಕರೆ ಕೈಗಾರಿಕೆನ ಹೇಳ್ತಾ ಇರೋದು. ಹಾಗೆ ನೋಡಿದ್ರೆ ಹಿಂದಿನಿಂದಲೂ ಬೆಲ್ಲ ತಯಾರಿಕಾ ಒಂದು ಕಲೆ ನಮಗೆ ಗೊತ್ತಿತ್ತು. ನಮ್ಮ ಭಾರತೀಯರಿಗೆ ಬಹಳ ಪ್ರಾಚೀನವಾಗಿರ್ತಕ್ಕಂಥ ಒಂದು ಕಲೆ ಸಕ್ಕರೆ ಮತ್ತು ಬೆಲ್ಲ ತಯಾರಿಕಾ ಕಲೆ. 20ನೇ ಶತಮಾನದಲ್ಲಿ ಅದು ಆಧುನಿಕ ಸಕ್ಕರೆ ಕೈಗಾರಿಕೆಗಳು ಕಾರ್ಯಾರಂಭ ಮಾಡ್ತಾ ಹೋಗುತ್ತೆ. ಸ್ವತಂತ್ರ ನಂತರದಲ್ಲಿ ಅದು ಇನ್ನೂ ಉತ್ತಮವಾಗಿ ಸಕ್ಕರೆ ಕೈಗಾರಿಕೆಗಳು ಕಾರ್ಯಾರಂಭ ಮಾಡ್ತಾ ಹೋಗುತ್ತೆ. ಸ್ಥಾನೀಕರಣ ಅಂಶಗಳು ಸಕ್ಕರೆ ಕೈಗಾರಿಕೆಗೆ ಯಾವ ಅಂಶಗಳು ಬೇಕು? ಸ್ಥಾನೀಕರಣ ಹಾಗೆ ಕಚ್ಚಾ ವಸ್ತು ಅಂತ ಬಂದಾಗ ಕಬ್ಬು ಸ್ಥಾನೀಕರಣದ ಕಚ್ಚಾ ವಸ್ತು. ಹಾಗಾಗಿ ಕಬ್ಬು ಎಲ್ಲಿ ಹೆಚ್ಚಾಗಿ ಬೆಳೀತಾರೋ, ಕಬ್ಬಿನ ಪೂರೈಕೆ ಎಲ್ಲಿ ಹೆಚ್ಚಾಗಿದೆಯೋ ಅಲ್ಲಿ ಸಕ್ಕರೆ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ. ಉತ್ತಮವಾದ ಸಾರಿಗೆ ಬೇಕು. ಸಾರಿಗೆ ವ್ಯವಸ್ಥೆ ಅಚ್ಚುಕಟ್ಟಾಗಿರ್ಬೇಕು, ಉತ್ತಮ ಸಾರಿಗೆ ಇರಬೇಕು ಸಕ್ಕರೆ ಕೈಗಾರಿಕೆ. ಯಾಕೆಂದ್ರೆ ಕಬ್ಬನ್ನ ಬೆಳೆದ ನಂತರ ತುಂಬಾ ದಿನಗಳವರೆಗೆ ಸ್ಟೋರ್ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂದ್ರೆ ಕಬ್ಬು ಹೆಚ್ಚು ದಿನಗಳ ಕಾಲ ಸ್ಟೋರ್ ಮಾಡಿದ್ರೆ ರೈತರಿಗೆ ಲಾಸ್ ಆಗುತ್ತೆ. ಏನ್ ಲಾಸ್ ಆಗುತ್ತೆ? ಒಂದು, ಕಬ್ಬು ಬಹುಬೇಗ ತೂಕ ಕಳೆದುಕೊಳ್ಳುವ ಮತ್ತು ಹಾಳಾಗುವ ಸಾಧ್ಯತೆ ಇರೋದ್ರಿಂದ ಏನಾಗುತ್ತೆ, ಕಬ್ಬನ್ನ ಕೃಷಿ ಕ್ಷೇತ್ರದಿಂದ ಸಕ್ಕರೆ ಕೈಗಾರಿಕೆಗೆ ಸಾಗಿಸ್ಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಸಾರಿಗೆ ವ್ಯವಸ್ಥೆ ಇರಬೇಕು. ಹಾಗಾಗಿ ಕಬ್ಬಿನ ಪೂರೈಕೆ, ಉತ್ತಮವಾದ ಸಾರಿಗೆ ವ್ಯವಸ್ಥೆ, ಜೊತೆಗೆ ಇವತ್ತೆಲ್ಲ ಯಂತ್ರಚಾಲಿತ ಸಕ್ಕರೆ ಕಾರ್ಖಾನೆಗಳಿರೋದ್ರಿಂದ ನಿರಂತರವಾಗಿ ವಿದ್ಯುತ್ ಪೂರೈಕೆ ಆಗಬೇಕು. ಕಬ್ಬನ್ನ ಅರಿಬೇಕಲ್ಲ, ಕಬ್ಬನ್ನ ಅರೆದು ಆ ಹಾಲನ್ನ ಸಪರೇಟ್ ಮಾಡ್ತಾರಲ್ವಾ, ಹಾಲಿನಿಂದ ಬಂದಿರತಕ್ಕಂಥ ಕಬ್ಬನ್ನ ಅರೆದ ನಂತರದಲ್ಲಿ ಕಬ್ಬಿನ ಸಿಪ್ಪೆ ಬರುತ್ತಲ್ಲಪ್ಪ, ಅದನ್ನೇನ್ ಮಾಡ್ತಾರೆ, ಕಬ್ಬಿನ ಉಪ ಉತ್ಪನ್ನ ಅಂತ ಹೇಳ್ತೀವಿ. ಏನಾಗುತ್ತೆ, ಕಬ್ಬಿನ ಹಾಲನ್ನು ತೆಗೆದ್ಮೇಲೆ ಹಾಲನ್ನ ಕುದಿಸ್ತಾರೆ ಅಲ್ವಾ. ಕಬ್ಬಿನ ಹಾಲನ್ನ ಕುದಿಸಿದಾಗ ಏನಾಗುತ್ತೆ, ಮೇಲ್ಗಡೆ ನೊರೆ ಬರ್ತಾ ಇರುತ್ತೆ ನೋಡಿ. ಆ ನೊರೆಯನ್ನ ಏನಂತ ಕರೀತಾರೆ, ಕಂಡಸಾರಿ ಅಂತ ಕರೀತಾರೆ. ಆ ಕಂಡಸಾರಿಯನ್ನ ಆ ಕಬ್ಬಿನ ಉಪ ಉತ್ಪನ್ನ ಅದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಉಳಿ ಬರೆಸಿ ಅದನ್ನ ಮದ್ಯದ ತಯಾರಿಕೆಯಲ್ಲಿ ಬಳಸ್ತಾರೆ. ರಾಸಾಯನಿಕಗಳ ತಯಾರಿಕೆಗೆ, ರಸಗೊಬ್ಬರಗಳ ತಯಾರಿಕೆಗೆ ಅದನ್ನ ಬಳಸಲಾಗುತ್ತೆ. ವಿದ್ಯುತ್ ಪೂರೈಕೆ, ಬಂಡವಾಳ ಸಮರ್ಪಕವಾಗಿ ಬೇಕಾಗುತ್ತೆ. ಮಾರುಕಟ್ಟೆ ಬಹಳ ಮುಖ್ಯ. ಸಕ್ಕರೆ ಕೈಗಾರಿಕೆಗೆ ಉತ್ತಮವಾಗಿರ್ತಕ್ಕಂಥ ಮಾರುಕಟ್ಟೆ ಜೊತೆಗೆ ಸರ್ಕಾರದ ನೀತಿ ಬಹಳ ಮುಖ್ಯ. ಯಾಕೆಂದ್ರೆ ಸರ್ಕಾರ ತನ್ನ ನೀತಿಯಲ್ಲಿ ತುಂಬಾ ನಿರ್ಬಂಧಗಳನ್ನ ವಿಧಿಸ್ತಾ ಹೋದ್ರೆ ಸಂಕಷ್ಟಕ್ಕೆ ಒಳಗಾಗುವರು ರೈತರು. ಹಾಗಾಗಿ ಸರ್ಕಾರದ ನೀತಿ ಸಕ್ಕರೆ ಕೈಗಾರಿಕೆಯಲ್ಲಿ ಕಾಲ ಕಾಲಕ್ಕೆ ಇದನ್ನ ಪರಾಮರ್ಶೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಕೆಲವು ಸರಿ ಕಬ್ಬಿಗೆ ರೇಟ್ ಬಿದ್ದೋಗ್ಬಿಡುತ್ತೆ. ಆಗ ಬೆಲೆ ಕೊಟ್ಟು ಕೈಗಾರಿಕೆಗಳಿಗೆ ಕಬ್ಬನ್ನ ಪೂರೈಕೆ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡುತ್ತೆ. ಇನ್ನು ಹಂಚಿಕೆಗೆ ಬಂದ್ರೆ ಬಹಳ ಕ್ಲಿಯರ್. ಎಲ್ಲಿ ಹಂಚಿಕೆ ಆಗಿದೆ ಅಂತ ಹೇಳಿದ್ರೆ, ಕಬ್ಬು ಬೆಳೆಯುವ ಪ್ರದೇಶಗಳು ಎಲ್ಲಿ ಯಥೇಚ್ಛವಾಗಿದೆಯೋ ಹಾಗೆ ನೋಡಿದ್ರೆ ಭಾರತದಲ್ಲಿ ಉತ್ತರ ಪ್ರದೇಶ ಏನಿದೆ ಹೆಚ್ಚಿನ ಕಬ್ಬನ್ನು ಉತ್ಪಾದನೆ ಮಾಡ್ತಕ್ಕಂಥ ಪ್ರದೇಶ. ಈಗ ಉತ್ತರ ಭಾರತದ ಕಬ್ಬಿಗೂ ದಕ್ಷಿಣ ಭಾರತದ ಕಬ್ಬಿಗೂ ಸ್ವಲ್ಪ ಡಿಫರೆನ್ಸ್ ಇದೆ. ಏನು ಅಂತ ಹೇಳಿದ್ರೆ, ಉತ್ತರ ಭಾರತದಲ್ಲಿ ಇಳುವರಿ ಹೆಚ್ಚಾಗಿ ಬರುತ್ತೆ, ಆದ್ರೆ
ಕಬ್ಬಿನಲ್ಲಿರುವ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ. ಆದ್ರೆ ದಕ್ಷಿಣ ಭಾರತದಲ್ಲಿ ಇಳುವರಿ ಕಡಿಮೆ ಬಂದರೂ ಕೂಡ ಕಬ್ಬಿನಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿದೆ. ಸೊ ಹಾಗಾಗಿ ಕಬ್ಬು ಬೆಳೆಯುವ ಪ್ರದೇಶಗಳಿಗೆ ಸಮೀಪವಾಗಿ ಸಕ್ಕರೆ ಕೈಗಾರಿಕೆಗಳು ಕೇಂದ್ರೀಕೃತ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಇನ್ನ ಭಾರತದ ವಿಶ್ವದ ಸಕ್ಕರೆ ಉತ್ಪಾದನೆಯಲ್ಲಿ ಯಾವ ಸ್ಥಾನದಲ್ಲಿದೆ ಅಂತ ನೋಡಿದ್ರೆ ನೋಡಿ, 2ನೇ ಸ್ಥಾನದಲ್ಲಿದೆ. ಫಸ್ಟ್ ಪ್ಲೇಸ್ ಅಲ್ಲಿ ಬ್ರೆಜಿಲ್ ಇದೆ. ವಿಶ್ವದಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ ಬ್ರೆಜಿಲ್ ಮೊದಲ ಸ್ಥಾನದಲ್ಲಿದ್ರೆ, ಬ್ರೆಜಿಲ್ನ ನಂತರದಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಇದಿಷ್ಟು ಸಕ್ಕರೆ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಸ್ಥಾನೀಕರಣದ ಅಂಶಗಳು. ಸಕ್ಕರೆ ಕೈಗಾರಿಕೆ ಹಂಚಿಕೆ ಜೊತೆಗೆ ಸಕ್ಕರೆ ಕೈಗಾರಿಕೆ ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತೆ. ಕಾಗದ ಕೈಗಾರಿಕೆ ಒಂದು ಅರಣ್ಯಾಧಾರಿತ ಕೈಗಾರಿಕೆ. ಅರಣ್ಯಾಧಾರಿತ ನೋಡಿ, ಇದು ಲೋಹ ಆಧಾರಿತ ಕೈಗಾರಿಕೆ, ಯಾವುದು ಅಲ್ಯೂಮಿನಿಯಂ. ಬಟ್ಟೆ ಕೈಗಾರಿಕೆ ಕೃಷಿ ಆಧಾರಿತ ಕೈಗಾರಿಕೆ. ಸಕ್ಕರೆ ಕೈಗಾರಿಕೆ ಕೃಷಿ ಆಧಾರಿತ ಕೈಗಾರಿಕೆ. ಕಾಗದ ಕೈಗಾರಿಕೆ ಇದು ಅರಣ್ಯಾಧಾರಿತ ಕೈಗಾರಿಕೆ. ಯಾಕೆಂದ್ರೆ ಇದಕ್ಕೆ ಕಚ್ಚಾ ವಸ್ತು ಎಲ್ಲಿಂದ ದೊರೆಯುತ್ತೆ ಅಂದ್ರೆ ಅರಣ್ಯದಿಂದ. ಅರಣ್ಯದ ಉತ್ಪನ್ನಗಳು ಕಾಗದ ಕೈಗಾರಿಕೆಗೆ ಕಚ್ಚಾ ವಸ್ತುವನ್ನ ಒದಗಿಸೋದ್ರಿಂದ ಇದನ್ನ ಅರಣ್ಯಾಧಾರಿತ ಕೈಗಾರಿಕೆ ಅಂತ ಕರಿತೀವಿ. ನಿಮಗೆ ನಾವು ಪರೀಕ್ಷೆಯಲ್ಲಿ ಕೇಳಬಹುದು, ಅರಣ್ಯಾಧಾರಿತ ಕೈಗಾರಿಕೆಗೆ ಉದಾಹರಣೆ ಕೊಡ್ರಿ ಅಂದ್ರೆ ಕಾಗದ ಕೈಗಾರಿಕೆನ ಬರೀರಿ. ಕಾಗದವನ್ನ ಹೆಚ್ಚಾಗಿ ಒಂದು ದೇಶದ ಶೈಕ್ಷಣಿಕ ಮಟ್ಟವನ್ನ, ಶಿಕ್ಷಣದ ಮಟ್ಟವನ್ನ ಆ ದೇಶದಲ್ಲಿ ಉತ್ಪಾದನೆಯಾಗುವ ಕಾಗದದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಯಾಕೆಂದ್ರೆ ನೋಡಿ, ನಿಮ್ಮ ಜ್ಞಾನದ ಎಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಗಳು, ನೋಟ್ ಬುಕ್ಗಳು ಅಲ್ವಾ, ಜ್ಞಾನದ ಪ್ರತಿಯೊಂದು ಮೂಲ ಏನಾಗಿದೆ ಇವತ್ತು ಅಂದ್ರೆ ಟೆಕ್ಸ್ಟ್ ಬುಕ್ಗಳು ಮುದ್ರಣ ಆಗಿದೆಯಲ್ಲಪ್ಪ. ಸೊ ಅದರಲ್ಲಿ ವಿಷಯಗಳನ್ನ ಹಿಡಿದಿಡಲಾಗಿರುತ್ತೆ. ಹಾಗಾಗಿ ಹೆಚ್ಚೆಚ್ಚು ಕಾಗದಕ್ಕೆ ಬೇಡಿಕೆಯಲ್ಲಿ ಏನ್ ಬಳಸ್ತೀವಿ ಅಂತಂದ್ರೆ ಬರವಣಿಗೆಗೆ, ಮುದ್ರಣಕ್ಕೆ, ಪ್ಯಾಕಿಂಗ್ ಕಾರ್ಯಗಳಿಗೆ ಹೆಚ್ಚಾಗಿ ನಾವು ಪೇಪರ್ನ ಬಳಸ್ತಾ ಹೋಗ್ತೀವಿ. ಪೇಪರ್ ಅಲ್ಲಿ ಸಾಕಷ್ಟು ವಿಧಗಳಿದೆ, ಸಾಕಷ್ಟು ಸೈಜ್ಗಳಿದೆ, ಸಾಕಷ್ಟು ಕ್ವಾಲಿಟಿ ಇದೆ. ಅದನ್ನ ನಾವು ದಿನನಿತ್ಯದಲ್ಲಿ ಬಳಸ್ತಾ ಹೋಗ್ತೀವಿ. 10ನೇ ಶತಮಾನದಿಂದಲೂ ಕೂಡ ನಮಗೆ ಕಾಗದದ ಕೈಗಾರಿಕೆ, ಕಾಗದದ ಬಳಕೆ ಇರೋದನ್ನ ನಾವು ಇತಿಹಾಸದಲ್ಲಿ ಓದ್ತೀವಿ. ಆದ್ರೆ ಆಗ ಇವತ್ತಿನ ತರದ ಕೈಗಾರಿಕೆಗಳಿರ್ಲಿಲ್ಲ, ಬದಲಾಗಿ ಗುಡಿ ಕೈಗಾರಿಕೆಯಾಗಿತ್ತು ಅಂತ ಹೇಳ್ತೀವಿ. ಗುಡಿ ಕೈಗಾರಿಕೆಯಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಇವತ್ತಿನ ಹಾಗೆ ಯಂತ್ರೋಪಕರಣಗಳಿರಲಿಲ್ಲ, ಬದಲಾಗಿ ಮನೆಗಳಲ್ಲಿಯೇ ಕುಟುಂಬ ಸದಸ್ಯರ ಸಹಕಾರದೊಂದಿಗೆ ಕಾಗದ ಉತ್ಪಾದನೆಯನ್ನ ಮಾಡ್ತಾ ಇದ್ರು. ಅವತ್ತಿನ ತಂತ್ರಜ್ಞಾನ ಬೇರೆ, ಇವತ್ತಿನ ತಂತ್ರಜ್ಞಾನ ಬೇರೆ. ಆದ್ರೆ ಮೊಟ್ಟ ಮೊದಲ ಕಾಗದದ ತಯಾರಿಕೆ, ಕಾಗದದ ಕೈಗಾರಿಕೆ ಭಾರತದಲ್ಲಿ ಕಾರ್ಯಾರಂಭ ಮಾಡಿದ್ದು 1832ರಲ್ಲಿ ಸೆರಾಂಪುರ ಇಲ್ಲಿ ಬರುತ್ತೆ, ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ ಸೆರಾಂಪುರ. ನೋಡಿ, 1832ರಲ್ಲಿ ಸೆರಾಂಪುರದಲ್ಲಿ ಮೊಟ್ಟ ಮೊದಲ ಕಾಗದ ಕೈಗಾರಿಕೆ ಸ್ಥಾಪನೆ ಆದ್ರೂ ಕೂಡ ಅದು ಅಷ್ಟೇ ಬೇಗ ಕ್ಲೋಸ್ ಆಗ್ಬಿಡುತ್ತೆ, ಯಶಸ್ವಿ ಆಗಲಿಲ್ಲ. ಆದ್ರೆ ಯಶಸ್ವಿ ಮೊಟ್ಟ ಮೊದಲ ಕಾಗದದ ಕೈಗಾರಿಕೆ ಅಂತ ಹೇಳಿದ್ರೆ 1970ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಲ್ಕತ್ತಾದ ಸಮೀಪದಲ್ಲಿ ಕಲ್ಕತ್ತಾದ ಸಮೀಪ ಬಾಲಿ ಎಂಬಲ್ಲಿ 1870ರಲ್ಲಿ ಮೊದಲ ಆಧುನಿಕ ಕಾಗದ ತಯಾರಿಕಾ ಕಾರ್ಖಾನೆ ಆರಂಭ ಆಗುತ್ತೆ. ಆ ನಂತರದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಥಾಪನೆ ಆಗ್ತಾ ಹೋಗುತ್ತೆ. ಕಾಗದ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಸ್ಥಾನೀಕರಣಕ್ಕೆ ಬಂದ್ರೆ, ಸ್ಥಾನೀಕರಣ ಅಂಶಗಳು ಅಂತ ಬಂದ್ರೆ ಬಹಳಷ್ಟು ಇಲ್ಲಿ ಕಚ್ಚಾ ವಸ್ತು ಒಂದೇ ಇಲ್ಲ. ಈಗ ಅಲ್ಯೂಮಿನಿಯಂ ತಯಾರಿಕೆ ಕಚ್ಚಾ ವಸ್ತು ಬಾಕ್ಸೈಟ್ ಅಂದ್ಬಿಟ್ಟು, ಹತ್ತಿ ಬಟ್ಟೆ ತಯಾರಿಕೆ ಕಚ್ಚಾ ವಸ್ತು ಹತ್ತಿ ಅಂತ ಹೇಳಿ. ಇಲ್ಲಿ ಕಾಗದ ಕೈಗಾರಿಕೆ ಸರಿ, ಸಕ್ಕರೆ ಕೈಗಾರಿಕೆ ಕಚ್ಚಾ ವಸ್ತು ಕಬ್ಬು ಅಂತ. ಆದ್ರೆ ಇಲ್ಲಿ ಕಾಗದ ಕೈಗಾರಿಕೆಗೆ ಕಚ್ಚಾ ವಸ್ತು ಒಂದೇ ಇಲ್ಲ, ಸಾಕಷ್ಟು ಕಚ್ಚಾ ವಸ್ತುಗಳು ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಬಿದಿರು, ಅರಣ್ಯದ ಉತ್ಪನ್ನಗಳು ಅಂತ ಬಂದಾಗ ನೋಡಿ ಸಾಕಷ್ಟು ಬರ್ತಾ ಇದೆ. ಬಿದಿರಿದೆ, ಹುಲ್ಲು ಇದೆ, ಹುಲ್ಲಲ್ಲಿ ಸಬಾಯಿ ಹುಲ್ಲು ಅಂತ ಬರುತ್ತೆ, ಬೇರೆ ಬೇರೆ ಪ್ರಕಾರದ ಹುಲ್ಲುಗಳು ಬರುತ್ತೆ. ಮರದ ತಿರುಳು, ಸಾಫ್ಟ್ ಆಗಿರ್ತಕ್ಕಂಥ ಮರದ ತಿರುಳನ್ನ ಕಾಗದ ತಯಾರಿಕೆಗೆ ಬಳಸ್ಕೊಳ್ತಾರೆ. ಬೇರೆ ಬೇರೆ ರೀತಿಯ ಮರಗಳನ್ನ ಅದರಲ್ಲಿ ಬಳಸಲಾಗುತ್ತೆ. ಅಂದ್ರೆ ಯಾವ ತರದ ಪೇಪರ್ಗೆ ಯಾವ ಮರಗಳನ್ನ ಚೂಸ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇತ್ತೀಚೆಗೆ ಅರಣ್ಯದ ಉತ್ಪನ್ನಗಳು ಕಡಿಮೆ ಆಗಿರೋದ್ರಿಂದ
ಚಿಂದಿ ಬಟ್ಟೆಯನ್ನ ಉಪಯೋಗಿಸ್ತಾ ಇದ್ದಾರೆ, ರದ್ದಿ ಕಾಗದವನ್ನ ಬಳಸ್ತಾ ಇದ್ದಾರೆ. ಬಳಸಿ ವೇಸ್ಟೇಜ್ ಏನಿರುತ್ತೆ ಅದೇ ರದ್ದಿ ಕಾಗದಗಳು ಅಂತ ಏನ್ ಕರಿತೀವಿ, ಸೊ ಚಿಂದಿ ಬಟ್ಟೆಗಳನ್ನ ಇವುಗಳನ್ನು ಕೂಡ ಬಳಸಿಕೊಂಡು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಕಾಗದ ಕೈಗಾರಿಕೆಗೆ ಕಚ್ಚಾ ವಸ್ತುವಾಗಿ ಅವನ್ನ ಬಳಸ್ತಾ ಇದ್ದೀವಿ. ಜೊತೆಗೆ ಬಹಳ ಮುಖ್ಯವಾಗಿ ಸ್ಥಾನೀಕರಣದ ಅಂಶಗಳಲ್ಲಿ ಇವೆಲ್ಲ ಇದ್ರ ಜೊತೆಗೆ ಕಚ್ಚಾ ವಸ್ತುಗಳ ಜೊತೆಗೆ ನೀರು ಬಹಳ ಮುಖ್ಯ. ನೀವೆಲ್ಲರೂ ನೋಡಿದ್ರೆ ಕಾಗದ ಕೈಗಾರಿಕೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡಿ, ವಿಡಿಯೋ ಸಿಗುತ್ತೆ ನಿಮ್ಗೆ, ಯೂಟ್ಯೂಬ್ ಗಳಲ್ಲಿ ವಿಡಿಯೋ ಸಿಗುತ್ತೆ, ಪ್ರತಿಯೊಂದು ಕೈಗಾರಿಕೆ ವಿಡಿಯೋ ಸಿಗುತ್ತೆ ಹೇಗೆ ಕಾರ್ಯ ಮಾಡುತ್ತೆ ಅಂತ ನೋಡಿ. ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ, ಉತ್ತಮವಾಗಿರ್ತಕ್ಕಂಥ ಮಾರುಕಟ್ಟೆ, ಕಾರ್ಮಿಕರು, ಸಾರಿಗೆ ವ್ಯವಸ್ಥೆ ಉತ್ತಮವಾಗಿರ್ಬೇಕಾಗುತ್ತೆ, ವಿದ್ಯುತ್ ಜೊತೆಗೆ ಕೆಲವೊಂದು ರಾಸಾಯನಿಕಗಳನ್ನು ಕೂಡ ಕಾಗದ ಕೈಗಾರಿಕೆಯಲ್ಲಿ ಬಳಸ್ತಾವೆ. ಸೊ ಇದಿಷ್ಟು ಸ್ಥಾನೀಕರಣ ಅಂಶ. ಇನ್ನು ಹಂಚಿಕೆಗೆ ಬಂದ್ರೆ, ಅಂದ್ರೆ ಸಕ್ಕರೆ ಕೈಗಾರಿಕೆಯ ಹಂಚಿಕೆ ಅಂತ ಬಂದ್ರೆ ಎಲ್ಲಿದೆ ಅಂತ ನೋಡಿದ್ರೆ ನೋಡಿ, ಹೆಚ್ಚಾಗಿ ಕಾಗದ ಕೈಗಾರಿಕೆ ಹಂಚಿಕೆ ಅಂತ ಬಂದ್ರೆ ಹೂಗ್ಲಿ ನದಿ ಬಯಲು. ಹೂಗ್ಲಿ ನದಿ ಬಯಲು ಎಲ್ಲಿ ಬಂತು? ಪಶ್ಚಿಮ ಬಂಗಾಳ ಬಂತು ಅಲ್ವಾ? ಹೂಗ್ಲಿ ನದಿ ಬಯಲಿನಲ್ಲಿ ಹೆಚ್ಚಾಗಿ ಕಾಗದ ಕೈಗಾರಿಕೆಗಳಿದೆ. ಅದರ ಜೊತೆಗೆ ಎಲ್ಲಿ ಅರಣ್ಯ ಉತ್ಪನ್ನಗಳು ಮತ್ತು ಕಬ್ಬಿನ ಸಿಪ್ಪೆ ಅಂದ್ರೆ ಸಕ್ಕರೆ ಕಾರ್ಖಾನೆಗಳಿದೆ ಅಲ್ಲಿ ನೋಡಿ, ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ, ತಮಿಳುನಾಡು, ಆಂಧ್ರ, ಮಧ್ಯಪ್ರದೇಶ, ಹೀಗೆ ಬೇರೆ ಬೇರೆ ರಾಜ್ಯಗಳು, ಎಲ್ಲ ರಾಜ್ಯಗಳಲ್ಲೂ ಸಾಮಾನ್ಯ ಇರುತ್ತೆ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಈ ಎಲ್ಲ ರಾಜ್ಯಗಳಲ್ಲಿ ಕಾಗದ ಕೈಗಾರಿಕೆ ಇರೋದನ್ನ ನಾವು ಗಮನಿಸ್ತೀವಿ. ಸೊ ಇದಿಷ್ಟು ಕಬ್ಬಿಣದ ನಂತರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ನಂತರ ಎರಡನೇದು ಅಲ್ಯೂಮಿನಿಯಂ ಕೈಗಾರಿಕೆ, ಮೂರನೇದು ಹತ್ತಿ ಬಟ್ಟೆ ಕೈಗಾರಿಕೆ, ನಾಲ್ಕನೇದು ಸಕ್ಕರೆ ಕೈಗಾರಿಕೆ, ಐದನೇದು ಕಾಗದ ಕೈಗಾರಿಕೆ. ನೆಕ್ಸ್ಟ್ ಜ್ಞಾನಾಧಾರಿತ ಕೈಗಾರಿಕೆಗಳು ಅಂತ ಬರುತ್ತೆ. ಇದ್ಯಾವುದಪ್ಪ ಹೊಸದು ಜ್ಞಾನಾಧಾರಿತ ಕೈಗಾರಿಕೆಗಳು? ಹತ್ತಿ ಬಟ್ಟೆ ಕೈಗಾರಿಕೆ ಕೇಳಿದೀವಿ, ಕಾಗದ ಕೈಗಾರಿಕೆ ಕೇಳಿದೀವಿ, ಸಕ್ಕರೆ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಎಲ್ಲ ಲೋಹಾಧಾರಿತ ಕೈಗಾರಿಕೆಗಳು, ಕೃಷಿ ಆಧಾರಿತ, ಅರಣ್ಯ ಆಧಾರಿತ. ಓಕೆ, ಯಾವ ಆಧಾರಿತ? ಜ್ಞಾನಾಧಾರಿತ ಕೈಗಾರಿಕೆಗಳು. ಯಾವ್ದು ಜ್ಞಾನಾಧಾರಿತ ಕೈಗಾರಿಕೆ? ನೋಡಿ, ಜ್ಞಾನಾಧಾರಿತ ಉತ್ಪಾದನೆ ಅಂದ್ರೆ ಇಲ್ಲಿ ಉತ್ಪಾದನೆಗೆ ಯಾವುದು ಆಧಾರ? ಜ್ಞಾನ ಆಧಾರ. ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ ಅಂತ ಹೇಳಿ. ಅಂದ್ರೆ ಈಗ ಸಕ್ಕರೆ ಕೈಗಾರಿಕೆ ಕಚ್ಚಾ ವಸ್ತು ಕಬ್ಬು, ಅಲ್ಯೂಮಿನಿಯಂ ಕೈಗಾರಿಕೆ ಕಚ್ಚಾ ವಸ್ತು ಬಾಕ್ಸೈಟ್. ಜ್ಞಾನಾಧಾರಿತ ಕೈಗಾರಿಕೆ ಕಚ್ಚಾ ವಸ್ತು ಏನು ಅಂದ್ರೆ ಜ್ಞಾನ, ಬುದ್ಧಿವಂತಿಕೆ. ಅಂದ್ರೆ ನಾಲೆಡ್ಜ್ ಬೇಸ್ಡ್, ಜ್ಞಾನಾಧಾರಿತ ಉತ್ಪಾದನೆ ಮತ್ತು ಸೇವೆಗಳನ್ನ ಒಳಗೊಂಡ ಉದ್ಯಮಗಳಿಗೆ ಜ್ಞಾನಾಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ಬುದ್ಧಿಶಕ್ತಿಯನ್ನು ಆಧರಿಸಿ ಅಂದ್ರೆ ಇಲ್ಲಿ ದೈಹಿಕ ಬಲಕ್ಕಿಂತ ಅಥವಾ ಬೇರೆ ಕಚ್ಚಾ ವಸ್ತುವಿಗಿಂತ ಯಾವುದು ಮುಖ್ಯ ಆಗುತ್ತೆ ಅಂದ್ರೆ ನಾಲೆಡ್ಜ್ ಮುಖ್ಯ ಆಗುತ್ತೆ. ಸೊ ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರೀಸ್ ಇದು ಜ್ಞಾನಾಧಾರಿತ ಕೈಗಾರಿಕೆಗಳು. ಸೊ ಭಾರತದಲ್ಲಿ ಈ ಜ್ಞಾನಾಧಾರಿತ ಕೈಗಾರಿಕೆಗಳಿಗೆ ಹೆಚ್ಚಿನ ಅವಕಾಶ ಇದೆ. ಯಾಕೆ ಹೆಚ್ಚಿನ ಅವಕಾಶ ಇದೆ ಅಂದ್ರೆ ಭಾರತ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಮುಂದಿದೆ, ಸಾಕಷ್ಟು ಅವಕಾಶಗಳಿದೆ. ಅದರಲ್ಲೂ ಭಾರತದಲ್ಲಿ ಯುವಜನ ಸಂಖ್ಯೆ ಹೆಚ್ಚಾಗಿದೆ, ಯುವಕರ ಸಂಖ್ಯೆ ಹೆಚ್ಚಾಗಿದೆ. ಆ ಯುವಕರಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಟ್ಟು ಅವರ ಬುದ್ಧಿಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋದ್ರೆ ಆ ಮೂಲಕ ಏನಾಗುತ್ತೆ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಜ್ಞಾನಾಧಾರಿತ ಕೈಗಾರಿಕೆಗಳು ಅಂದ್ರೆ ಟೆಕ್ನಾಲಜಿ ಬೇಸ್ಡ್ ಇಂಡಸ್ಟ್ರೀಸ್ ಏನ್ ಬರ್ತಾ ಇದೆ, ಸೊ ಇವುಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. 21ನೇ ಶತಮಾನದಲ್ಲಿ ಯಾವುದು ಪ್ರಪಂಚವನ್ನ ಆಳುತ್ತೆ ಅಂತ ನೋಡಿದ್ರೆ ಮಾಹಿತಿ ತಂತ್ರಜ್ಞಾನ. ಯಾಕೆಂದ್ರೆ ಪ್ರತಿಯೊಂದು ಕ್ಷೇತ್ರವೂ ಕೂಡ ಇವತ್ತು ಎಲ್ಲ ಕೈಗಾರಿಕೆಯ ಕ್ಷೇತ್ರಗಳು ಕೂಡ ಏನಾಗ್ತಾ ಇದೆ ಮಿಷಿನ್ ಬೇಸ್ಡ್ ಆಗ್ತಾ ಇದೆ, ತಂತ್ರಜ್ಞಾನ ಆಧಾರಿತ ಆಗ್ತಾ ಇದೆ. ಎಲ್ಲವನ್ನೂ ಕೂಡ ತಂತ್ರಜ್ಞಾನದ ಮೂಲಕ ನಿಯಂತ್ರಿಸತಕ್ಕಂತ ಒಂದು ಕಾಲ ಮುಂದೆ ಬರೋದ್ರಿಂದ ಈ ಜ್ಞಾನಾಧಾರಿತ ಕೈಗಾರಿಕೆಗಳಿಗೆ ಹೆಚ್ಚಿನ ಅಗತ್ಯವನ್ನು, ಹೆಚ್ಚಿನ ಆದ್ಯತೆಯನ್ನ ನೀಡಲಿಕ್ಕೆ ಕಾರಣ ಆಗ್ತಾ ಇದೆ.
ಜ್ಞಾನಾಧಾರಿತ ಕೈಗಾರಿಕೆಗಳಿಗೆ ಉದಾಹರಣೆ ಅಂತ ಹೇಳಿದ್ರೆ ನಿಮ್ಗೆ ಹಾಗೆ ಹೇಳೋದಕ್ಕಿಂತ ಈ ಸಾಫ್ಟ್ವೇರ್ ಹಾರ್ಡ್ವೇರ್ ಉದ್ಯಮಗಳು ITBT ಕಂಪನಿಗಳು ಅಂತ ಹೇಳಿ ಅಲ್ವಾ. ITBT ಏನು ITBT ಅಂತ ಕೇಳಿದ್ರಲ್ಲ, ITBT ಕಂಪನಿಗಳು ಅಂತ ಕೇಳಿದ್ರೆ ಏನು IT ಕಂಪನಿ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ, ಮಾಹಿತಿ ತಂತ್ರಜ್ಞಾನ. BT ಅಂದ್ರೆ ಬಯೋಟೆಕ್ನಾಲಜಿ ಅಂತ, ಜೈವಿಕ ತಂತ್ರಜ್ಞಾನ. ಈ ITBTಗಳು ಇವೆಲ್ಲ ಜ್ಞಾನಾಧಾರಿತ ಕೈಗಾರಿಕೆಗಳಾಗಿದೆ. ಅದರಲ್ಲಿ ಸಾಫ್ಟ್ವೇರ್ ಉದ್ಯಮಗಳು, ಹಾರ್ಡ್ವೇರ್ ಉದ್ಯಮಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೋಡಿ, ಇವತ್ತೇನು ಅಂತರ್ಜಾಲ ಅಂತ ಇದೆ, ಸಮೂಹ ಮಾಧ್ಯಮಗಳು, ಸಂಪರ್ಕ ಮಾಧ್ಯಮಗಳಿದೆ. ಎಲ್ಲ ಸಂಪರ್ಕ ಮಾಧ್ಯಮಗಳು ಯಾವುದನ್ನ ಆಧರಿಸಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಇದೇ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಅನ್ನ ಆಧರಿಸಿ ಅಂತರ್ಜಾಲದ ಮೂಲಕ ಅಲ್ವಾ. ಎಲ್ಲೋ ಟೆಲಿಕಾಸ್ಟ್ ಆಗ್ತಾ ಇರೋದು ಇಲ್ಲಿ ನಮ್ಮ ಟಿವಿಗಳಲ್ಲಿ ಬರುತ್ತೆ ಅಂದ್ರೆ ಅದರಲ್ಲೆಲ್ಲ ಏನಿದೆ, ಹಾರ್ಡ್ವೇರ್ ಇದೆ, ಅದರಲ್ಲೊಂದು ತಂತ್ರಜ್ಞಾನ ಇದೆ ಅಲ್ವಾ. ತಂತ್ರಜ್ಞಾನ ಆಧಾರಿತ ಕೈಗಾರಿಕೆಗಳು ಜ್ಞಾನಾಧಾರಿತ ಕೈಗಾರಿಕೆಗಳಾಗುತ್ತೆ. ಇದರ ಬೆಳವಣಿಗೆಗೆ ಸಂಬಂಧಪಟ್ಟಂತೆ 1995ರಲ್ಲಿ STP ಅಂತ ಸ್ಥಾಪನೆ ಮಾಡ್ತಾರೆ ಭಾರತದಲ್ಲಿ. ಏನ್ STP ಅಂತಂದ್ರೆ ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್ಗಳು ಅಂತ ಹೇಳ್ತೀವಿ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಅಂತ ಹೇಳ್ತೀವಿ. 1995ರಲ್ಲಿ ಭಾರತದಲ್ಲಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಬೇಕಾದ ಮೂಲಸೌಕರ್ಯಗಳನ್ನ ಒದಗಿಸ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಭಾರತದಲ್ಲಿ ಕೆಲವೊಂದು ನಗರಗಳು ಸಾಫ್ಟ್ವೇರ್ ಉದ್ಯಮದಲ್ಲಿ, ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಉದ್ಯಮದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಸರನ್ನು ಪಡ್ಕೊಂಡಿದೆ. ಅದರಲ್ಲಿ ಬೆಂಗಳೂರು ಏನಿದೆ, ಈ ಬೆಂಗಳೂರು ಇಡೀ ಭಾರತದಲ್ಲಿ ಸಾಫ್ಟ್ವೇರ್ ಉದ್ಯಮದಲ್ಲಿ ತುಂಬಾ ಜನಪ್ರಿಯವಾಗಿರ್ತಕ್ಕಂಥ ಒಂದು ನಗರ ಆಗಿದೆ. ಬೆಂಗಳೂರು ಹೊರತುಪಡಿಸಿದೆ ಮುಂಬೈ ಇದೆ, ಪುಣೆ ಇದೆ, ಚೆನ್ನೈ, ಹೈದರಾಬಾದ್, ಕೋಲ್ಕತ್ತಾ, ಡೆಲ್ಲಿ, ನೋಯ್ಡಾ, ಸೊ ಹೀಗೆ ಸಾಕಷ್ಟು ಪ್ರದೇಶಗಳು ಸಾಫ್ಟ್ವೇರ್ ಉದ್ಯಮದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಅದರಲ್ಲಿ ಬೆಂಗಳೂರನ್ನ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ. ಭಾರತದ ಸಿಲಿಕಾನ್ ವ್ಯಾಲಿ ಬೆಂಗಳೂರು. ಯಾಕೆಂದ್ರೆ ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಫ್ಟ್ವೇರ್ ಉದ್ಯಮದಲ್ಲಿ ಬೆಂಗಳೂರು ಒಂದು ಐಕಾನ್ ಆಗಿದೆ. ಎಲ್ಲ ಸಾಫ್ಟ್ವೇರ್ ಉದ್ಯಮದ ಸಾಫ್ಟ್ವೇರ್ ಕಂಪನಿಗಳ ಕೈಗಾರಿಕೆಗಳು ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿದೆ. ಬೆಂಗಳೂರು ತಂತ್ರಜ್ಞಾನವನ್ನ ಸಾಫ್ಟ್ವೇರ್ ಡೆವಲಪ್ ಮಾಡ್ತಕ್ಕಂಥ ಉದ್ಯಮಗಳು ಸಾಕಷ್ಟಿದೆ. ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಫ್ಟ್ವೇರ್ ಉದ್ಯಮಿಗಳು ಅಲ್ಲಿದ್ದಾರೆ. ಸೊ ಸಾಫ್ಟ್ವೇರ್ ಅನ್ನು ಡೆವಲಪ್ ಮಾಡಿ, ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಅನ್ನ ಡೆವಲಪ್ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇರೋದ್ರಿಂದ, ಅಂದ್ರೆ ರಫ್ತು ಮಾಡ್ತಾ ಇರೋದ್ರಿಂದ ಭಾರತಕ್ಕೆ ಹೆಚ್ಚಿನ ವಿದೇಶಿ ವಿನಿಮಯ ಕೂಡ ಈ ಜ್ಞಾನಾಧಾರಿತ ಕೈಗಾರಿಕೆಗಳಿಂದ ಬರ್ತಾ ಇದೆ. ಜ್ಞಾನಾಧಾರಿತ ಕೈಗಾರಿಕೆಗಳು ವಿದೇಶಿ ವಿನಿಮಯದ ಗಳಿಕೆಯಲ್ಲಿ ಹೆಚ್ಚಿನ ಪಾತ್ರವನ್ನ ವಹಿಸ್ತಾ ಇದೆ. ಅಂದ್ರೆ ಸಾಫ್ಟ್ವೇರ್ ಡೆವಲಪ್ ಮಾಡಿ ಆ ಸಾಫ್ಟ್ವೇರ್ ಗಳನ್ನ ಬೇರೆ ದೇಶಗಳಿಗೆ ರಫ್ತು ಮಾಡೋದ್ರ ಮೂಲಕ ಹೆಚ್ಚಿನ ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಮಕ್ಕಳೇ, ಇದಿಷ್ಟು ಭಾರತದ ಕೈಗಾರಿಕೆಗಳು ಅಂತ ಬಂದಾಗ ಇವತ್ತಿನ ತರಗತಿಯಲ್ಲಿ, ಅಂದ್ರೆ ಭಾಗ 2ರಲ್ಲಿ ನಾವು ಏನನ್ನ ಅಭ್ಯಾಸ ಮಾಡಿದ್ವಿ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಇವತ್ತಿನ ತರಗತಿಯಲ್ಲಿ ನಾವು ಅಲ್ಯೂಮಿನಿಯಂ ಕೈಗಾರಿಕೆಯಿಂದ ಆರಂಭ ಮಾಡಿದ್ವಿ. ಅಲ್ಯೂಮಿನಿಯಂ ಕೈಗಾರಿಕೆ ಅಂದ್ರೆ ಏನು, ಅಲ್ಯೂಮಿನಿಯಂ ಕೈಗಾರಿಕೆಯ ಕಚ್ಚಾ ವಸ್ತು ಸ್ಥಾನೀಕರಣದ ಅಂಶಗಳೇನು, ಹಂಚಿಕೆ ಏನು, ಹೇಗೆ ಯಾವಾಗ ಸ್ಥಾಪನೆ ಆಯ್ತು ನೋಡಿದ್ವಿ. ಹಾಗೆ ಹತ್ತಿ ಬಟ್ಟೆ ಕೈಗಾರಿಕೆ ಅದರ ಪ್ರಮುಖ ಅಂಶಗಳನ್ನು ನೋಡಿದ್ವಿ. ಸಕ್ಕರೆ ಕೈಗಾರಿಕೆ ನೋಡಿದ್ವಿ, ಕಾಗದ ಕೈಗಾರಿಕೆ ನೋಡಿದ್ವಿ, ಹಾಗೆ ಜ್ಞಾನಾಧಾರಿತ ಕೈಗಾರಿಕೆಗಳನ್ನ ನೋಡಿದ್ವಿ. ಸೊ ಅಲ್ಲಿಗೆ 2 ಭಾಗಗಳಲ್ಲಿ ಭಾರತದ ಕೈಗಾರಿಕೆಗಳು ಪಾಠ ಕಂಪ್ಲೀಟ್ ಆಗಿದೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತದೆ. ಅಲ್ಲಿವರೆಗೂ